ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಮುಂದೂಡಿಕೆಯಾಗಿದೆ. ಜನವರಿ 12ಕ್ಕೆ ವಿಚಾರಣೆಯನ್ನು ಮುಂದೂಡಿರುವುದು 57ನೇ CCH ಕೋರ್ಟ್. ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತೇಳಿ SPP ಒಂದು ಕಡೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಅಂದರೆ ಯಾವಾಗ ರತ್ನಪ್ರಭಾ ಅವರ ಹೇಳಿಕೆಗಳು ಪ್ರಾಸಿಕ್ಯೂಷನ್ಗೆ ಉಲ್ಟಾ ಇದೆ ಅಂತ ಅನ್ನಿಸ್ತಾ ಇತ್ತು, ಈ ಹೇಳಿಕೆ ಮೇಲೆ ಏನಾದರೂ ಪ್ರಾಸಿಕ್ಯೂಷನ್ ಹೋಗಿಬಿಟ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ ಈ ಕೊಲೆ ಕೇಸಲ್ಲಿ ನ್ಯಾಯ ತಗೊಳ್ಳೋದು ಅಂತ ಯಾವಾಗ SPP ಅವ್ರಿಗೆ ಅನ್ನಿಸ್ತು, ಅವ್ರೇನು ಮಾಡಿಬಿಟ್ರು, ಇಲ್ಲ ರತ್ನಪ್ರಭಾ ಅವರನ್ನು ನೀವು ರೇಣುಕಾಸ್ವಾಮಿ ಪರವಾದ ಸಾಕ್ಷಿ ಅಂತ ಪರಿಗಣಿಸಬೇಡಿ, ಇದು ಪ್ರತಿಕೂಲವಾಗಿದೆ ಈ ಒಂದು ಸಾಕ್ಷಿ, ಹಾಗಾಗಿ ಯಾರು ಈ ಆರೋಪಿಗಳಿದ್ದಾರಲ್ಲ ಅವ್ರ ಪರವಾಗಿರ್ತಕ್ಕಂಥ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ SPP ಅವರ ಅರ್ಜಿ ಇತ್ತು. SPP ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ನಡೆಸಿ ಈ ಒಂದು ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ದರ್ಶನ್ ಮತ್ತು ಗ್ಯಾಂಗ್ ಇವತ್ತು ಹಾಜರಾಗಿತ್ತು. ಹಣೆಗೆ ವಿಭೂತಿ ಇಟ್ಕೊಂಡು ವಿಚಾರಣೆಗೆ ಹಾಜರಾಗಿದ್ದದ್ದು ದರ್ಶನ್. ಇನ್ನು ರತ್ನಪ್ರಭಾ ಅವರು ಏನಾಯ್ತು ಈ ಕೇಸ್ ಅಂತ ನೋಡಿಕೊಂಡಾಗ ನೋಡಿ, ಈಗ ಇವ್ರನ್ನ ಪಾರ್ಟಿಸಬಲ್ ಮಾಡ್ತಾರಲ್ಲ, ವಿಚಾರಣೆ ಮಾಡ್ತಾರಲ್ಲ, ಯಾವಾಗಮ್ಮ ಮನೆ ಬಿಟ್ಟಿದ್ದು ಮಗ, ಯಾವ ಬಟ್ಟೆ ಹಾಕ್ಕೊಂಡಿದ್ದ ಅವನು, ಪಿಂಕ್ ಶರ್ಟ್ ಸ್ವಾಮಿ ಅಥವಾ ವೈಟ್ ಶರ್ಟ್ ಸ್ವಾಮಿ, ಏನೋ ಒಂದು ಬಟ್ಟೆ ಹೇಳ್ತಾರಲ್ಲ ಅವರು, ಕರೆ ನೀವು ಮಾಡಿದ್ರಾ, ಅವನು ಮಾಡಿದ್ನ, ಒಂದು ಕಡೆ ಅವನು ಮಾಡಿದ್ದ ಪೊಲೀಸರ ತನಿಖೆ ವೇಳೆಯಲ್ಲಿ, ನ್ಯಾಯಾಧೀಶರ ಮುಂದೆ ಇಲ್ಲ ನಾನೇ ಮಾಡಿದ್ದೆ, ಅಥವಾ ಪೊಲೀಸರ ಮುಂದೆ ನಾನೇ ಮಾಡಿದ್ದೆ, ಇಲ್ಲ ನ್ಯಾಯಾಧೀಶರ ಮುಂದೆ ಅವ್ರು ಮಾಡಿದ್ದ, ಈ ಥರದೊಂದು ವಿಚಾರಗಳು ಬಂದಾಗ ಬಹಳಷ್ಟು ಏರುಪೇರುಗಳು, ಕನಿಷ್ಠ ಪಕ್ಷ 8 ಪ್ರಶ್ನೆಗಳಲ್ಲಿ ತದ್ವಿರುದ್ಧವಾಗಿತ್ತು. ಸೊ ಹಾಗಾಗಿ ವಿಚಾರಣೆ ಶುರುವಾಗಿರೋದೇ ರತ್ನಪ್ರಭಾ ಅವರ ಕಡೆಯಿಂದ, ಅವರೇ ಮೊದಲ ಒಂದು ಸಾಕ್ಷಿ ಪಾಟಿ ಸವಾಲಿಗೆ ಬಂದಿದ್ದಿಲ್ಲಿ. ಸೊ ಅಲ್ಲೇ ಈ ಥರ ಆಗಿಬಿಡ್ತಲ್ಲ ಅಂಥೇಳಿ SPP ಏನು ಮಾಡ್ತಾರೆ, ಇವ್ರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು, ಇವರು ರೇಣುಕಾಸ್ವಾಮಿ ಪರವಾದ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇವತ್ತು ಅದರ ಒಂದು ವಿಚಾರಣೆ ಮುಂದಕ್ಕೆ ಹೋಗಿರೋದು. ಪ್ರಾಸಿಕ್ಯೂಷನ್ಗೇ ಅಚ್ಚರಿಯಾಗಿಬಿಟ್ಟಿತ್ತು ರತ್ನಪ್ರಭಾ ಅವರ ಹೇಳಿಕೆ. ಪ್ರಕರಣದ ಮೊದಲ ಸಾಕ್ಷಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹಿಂದೆ ಕೊಟ್ಟಿದ್ದಂಥ ಹೇಳಿಕೆಗೆ ಕೋರ್ಟ್ನಲ್ಲಿ ತದ್ವಿರುದ್ಧವಾದಂಥ ಹೇಳಿಕೆ ಬಂದಂಥ ಹಿನ್ನೆಲೆಯಲ್ಲಿ ಇಡೀ ಕೇಸ್ ಏನಾದರೂ ಉಲ್ಟಾ ಆಗ್ತಿದೆಯಾ ಅಂತ ಒಂದು ಚರ್ಚೆ ಶುರುವಾಯಿತು. ಡಿಸೆಂಬರ್ 17ನೇ ತಾರೀಕು ನಡೆದಿದ್ದ ಸಾಕ್ಷಿಗಳ ಮುಖ್ಯ ವಿಚಾರಣೆ ಇದು. ಪ್ರಾಸಿಕ್ಯೂಷನ್ ಪರವಾಗಿ ಹೇಳಿಕೆ ಕೊಟ್ಟಿದ್ದದ್ದು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ. ಆದರೆ CV ನಾಗೇಶ್ ಪಾಟಿ ಸವಾಲ್ ಮಾಡಬೇಕಾದ್ರೆ ತಾಯಿ ಹೇಳಿಕೆ ಉಲ್ಟಾ ಆಗಿಬಿಟ್ಟಿದೆ. ಇದು ಉಲ್ಟಾ ಆಗಲಿ ಅಂತ ಅವ್ರು ಕೊಟ್ಟಿದ್ದಾರೆ ಅಂತ ಅಲ್ಲ. ಸೊ ಅವ್ರಿಗೆ ನೆನಪಿತ್ತೋ ನೆನಪಿರಲಿಲ್ವೋ, ಆದರೆ ಏನೇ ಇದ್ದರೂ ಕೂಡ ಅವತ್ತೊಂದು ಇವತ್ತೊಂದು ಅಲ್ಲೊಂದು ಇಲ್ಲೊಂದು ಹೇಳಿಕೆ ಬಂದುಬಿಟ್ಟಾಗ ಒಂದು ಕೇಸು ಬುಡಮೇಲಾಗಿಬಿಡುತ್ತೆ. ಸೊ ಇದೇ ಕಾರಣದಿಂದ SPP ಏನು ಮಾಡ್ತಾರೆ, ನಮ್ಮ ಕಡೆ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿ ಅವರನ್ನೇ ಪ್ರತಿವಾದಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇವತ್ತು ಆ ಒಂದು ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದೆ.